ಅದು ಮತ್ತೊಂದು ಪಾಪ ಅವ್ರಿಗೆ ಪ್ರೂವ್ ಆಯ್ತಾ ಏನೋ ಅಂತೇಳಿ ಇದು ಸುಮ್ಮನೆ ಒಂದು ಹೇಳಿದಂಥದ್ದು. ಯಾಕಂದ್ರೆ ವಿಶೇಷವಾಗಿ ಕ್ರಿಕೆಟ್ನಲ್ಲಿ ಯಾರು ಅವತ್ತು ದಿನ ಚೆನ್ನಾಗಿ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡು ಸಮಾಧಾನದಿಂದ ಆ ಪರಿಸ್ಥಿತಿಗೆ ಅನುಗುಣವಾಗಿ ಆಡುವಂಥದ್ದು. ಜೊತೆಗೆ ಬ್ಯಾಟರ್ ಪೂರ್ತಿಯಾಗಿ ಬಾಲಿಂಗ್ ಮೇಲೆ ಕಲಿಟ್ರೆ, ಬಾಲರ್ ಬ್ಯಾಟ್ಸ್ಮನ್ನನ್ನು ಮಿಡಲ್ ಸ್ಟಿಕ್ ಮೇಲೆ ಕಲಿಟ್ರೆ ಒಂದಿಷ್ಟು ರಿಸಲ್ಟ್ ಏನೋ ಬೇಕಾದಾಗ್ಬೋದು. ಮತ್ತು ಫೀಲ್ಡಿಂಗು ಅಷ್ಟು ಮುಖ್ಯ ಆಗ್ತದೆ. ಅದನ್ನು ಸಹಿತ ಯಶಸ್ವಿಯಾಗಿ ಮಾಡಿದಾರೆ ಅಂತ ಅನ್ನಿಸ್ತದೆ. ಯಾಕಂದರೆ ಅದು ಬಲಿಷ್ಠ ಟೀಮ್ ಸೌತ್ ಆಫ್ರಿಕಾ. ಅದರಲ್ಲಿದ್ದಂಥವ್ರು ಏನಪ್ಪ ಅಂತಂದ್ರೆ ವಿಶೇಷವಾಗಿ ಎಲ್ಲರೂ ಜನ ಅನೀರಿ ಎರಿಕ್ಸನ್ ಅನ್ನೋಂಥವ್ರು ಅವರು ಚೆನ್ನಾಗಿ ಆಡಿದ್ದಾರೆ. 37 ಬಾಲ್ ಆಡಿ 35 ಹೊಡೆದಿದ್ದಾರೆ. ಸುನಿಲ್ ಹುಸ್ಸಾ ಅವರು ಏನಪ್ಪ ಅಂತಂದ್ರೆ 25 ರನ್ ಹೊಡೆದಿದ್ದಾರೆ. ಹೇಳುವಂಥ ಉದ್ದೇಶ ಏನಪ್ಪ ಅಂತಂದ್ರೆ 37 ಓವರ್ಗಳನ್ನಾಡೆ ಇಲ್ಲೇ ನಾನು ನಿಮಗೆ ಹೇಳಬೇಕಾಗಿದ್ದು ಸುನಿಲ್ ಹುಸ್ಸಾ ಅವರು 25 ರನ್ ಹೊಡೆದಿದ್ದಾರೆ. ಆದರೆ ಒಟ್ಟಾರೆಯಾಗಿ ಅವರು ಸಹ ಪ್ರತಿಭಟನೆಯನ್ನು ಅಥವಾ ಹೋರಾಟವನ್ನು ಮಾಡಿದ್ದಾರೆ. ಆದರೆ ಗೆಲುವು ಭಾರತೀಯರ ಪಾಲಾಗ್ಯದ. ಹೀಗಾಗಿ ಇದೊಂದು ರೀತಿಯಿಂದ ಇವತ್ತು ನಾವೆಲ್ಲರೂ ನಮ್ಮ ಭಾರತೀಯರ ಒಗ್ಗಟ್ಟಿನ ಹೋರಾಟವನ್ನು ಅದೇ ರೀತಿ ಗೆಲುವನ್ನು ಆನಂದಿಸಬೇಕಾಗ್ಯದ. ಜೊತೆಗೆ ಪ್ರತಿ ಕ್ಷಣದಲ್ಲೂ ಸಹಿತ ಸಾಕಷ್ಟು ಪ್ರೇಕ್ಷಕರು ಕೂಡಿದ್ದರಿಂದಾಗೆ ಖುಷಿ ಸಂತೋಷ ಹಂಚ್ಕೊಳ್ಳೋದ್ರಲ್ಲಿ ಎರಡು ಮಾತಿಲ್ಲ. ಈ ನೆಲೆಗಟ್ಟಿನಲ್ಲೇ ಈ ಚಾರಿತ್ರಿಕವಾದಂಥ ಒಂದು ಪಂದ್ಯದಲ್ಲಿ ಯಾಕಂದರೆ ಇತಿಹಾಸ ನಿರ್ಮಾಣ ಆಗಿ ಹೋಯ್ತು. ಈಗ ಅಡ್ಡಿಲ್ಲಪ್ಪ ಭಾರತೀಯರು ಒಮ್ಮೆ ಹೊಡೆದಿದ್ದಾರೆ ವರ್ಲ್ಡ್ ಕಪ್ ಅನ್ನುವಂಥದ್ದು ಒನ್ ಡೇ. ಅದರಲ್ಲೂ ಅದು ಇವತ್ತು ನಮ್ಮ ಈ ಮಹಿಳೆಯರಿಗೆ ಒಂದು ಉತ್ಸಾಹ ಹುರುಪೊಸದು ಕೊಡೋ ಜೊತೆಗೆ ಇನ್ನಷ್ಟು ಒಲವುಗಳು ಹೆಚ್ಚಾಗ್ಬೋದು. ಜೊತೆಗೆ ಈಗಾಗಲೇ ಈ ಮಹಿಳೆಯರ ಕುರಿತಾಗಿಯೂ ಸ್ವಲ್ಪ ಶುರು ಆಗ್ತಾಯಿದೆ IPL ರೀತಿಯಲ್ಲೇ. ಅದು ಇನ್ನಷ್ಟು ಜೋರಾಗುವ ಎಲ್ಲ ಸಾಧ್ಯತೆಗಳು ಹೆಚ್ಚಾಗ್ತದೆ. ಯಾಕಂದ್ರೆ ಯಾವ ಒಂದು ಆಟದಿಂದ ದುಡ್ಡು ಹೆಚ್ಚಿಗೆ ಸಂಗ್ರಹ ಮಾಡಲಿಕ್ಕೆ ಆಗ್ತದೋ ಅದನ್ನು ಕ್ರಿಕೆಟ್ ಆ ದಿಶೆಯಲ್ಲೇ ಈ ಒಂದು ನಮ್ಮ IPLದ ಕೆಲಸವನ್ನು ಮಾಡೋ ಸಾಧ್ಯತೆಗಳು ಹೆಚ್ಚಾಗ್ತಾ ಇರ್ತವೆ. ಅದು ಆಗಲಿ ಅದ್ರ ಜೊತೆಗೆ. ಮತ್ತು ಅದ್ರ ಜೊತೆಗೆ ಇನ್ನಷ್ಟು ಏನಪ್ಪ ಅಂತಂದ್ರೆ